ತಲಕಾಯಲ ಬೆಟ್ಟ ಜಾತ್ರೆಗೆ ಬರುವ ವಾಹನ ಹಾಗೂ ರಾಸುಗಳಿಗೆ ಉಚಿತ ಪ್ರವೇಶ. ತಲಕಾಯಲ ಬೆಟ್ಟದಲ್ಲಿ ನಡೆಯುವ ಜಾತ್ರೆಗೆ ಆರ್ಸಿಜಿ ಫೌಂಡೇಶನ್ ಸಂಸ್ಥೆ ರಾಸುಗಳಿಗೆ ಮತ್ತು ವಾಹನಗಳಿಗೆ ಟಿಕೆಟ್ ಇಲ್ಲದೆ ಉಚಿತವಾಗಿ ಜಾತ್ರೆಗೆ ಎಂಟ್ರಿ ವ್ಯವಸ್ಥೆಯನ್ನು ಕಲ್ಪಿಸಿದ್ದೇವೆಂದು ಶಿಡ್ಲಘಟ್ಟ ಬಿಜೆಪಿ ನಾಯಕ ಸಿಕಲ್ ರಾಮಚಂದ್ರಗೌಡ ತಿಳಿಸಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ತಲಕಾಯಲ ಬೆಟ್ಟದಲ್ಲಿ ಪುರಾತನ ಶ್ರೀ ಭೂನೀಲ ಸಮೇತ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ನಡೆದ ಮುಖಂಡರ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರ ಸಭೆಯಲ್ಲಿ ಮಾತನಾಡಿ, ಜಾತ್ರೆಗೆ ಬರುವ ರಾಸುಗಳ ಮತ್ತು ವಾಹನಗಳ ಶುಲ್ಕಕ್ಕೆ ಸಂಬಂಧಪಟ್ಟಂಗೆ 2,35,000 ರೂಗಳನ್ನು ಆರ್ಸಿಜಿ ಫೌಂಡೇಶನ್ನಿಂದ ಭರಿಸಿದ್ದು, ಸಂಪೂರ್ಣವಾಗಿ ಇಲ್ಲಿಗೆ ಬರ್ತಕ್ಕಂತಹ ವಾಹನಗಳಾಗಲಿ ಅಥವಾ ರಾಸುಗಳಾಗಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಟಿಕೆಟ್ ಖರೀದಿಸುವ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಈ ಭಾಗದ ರೈತರು ಮತ್ತು ಚಾಲಕರು ಅಥವಾ ಯಾವುದೇ ಬೇರೆ ಕಡೆಯಿಂದ ಬರ್ತಕ್ಕಂಥವರು ಇಲ್ಲಿ ಯಾವುದೇ ಶುಲ್ಕವನ್ನು ಪಾವತಿ ಮಾಡಬೇಕಾಗಿಲ್ಲವೆಂದು ತಿಳಿಸಿದರು. ವಿವಿಧೆಡೆಯಿಂದ ಒಟ್ಟಾಗಿ ಬರ್ತಕ್ಕಂಥ ನಾವು ಎಲ್ಲ ರೀತಿಯಲ್ಲೂ ಸಹ ಕರಪತ್ರಗಳು ಮತ್ತು ಪ್ರಚಾರದ ಮೂಲಕ ತಿಳಿಸಬೇಕೆಂದು ಮುಖಂಡರಿಗೂ ಸಹ ಕಾರ್ಯಕರ್ತರಿಗೆ ಅವರು ತಿಳಿಸಿದರು. ಯಾಕಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಟಿಕೆಟ್ ಖರೀದಿಸಲು ಜನರಿಗೆ ತೊಂದರೆಯಾಗಬಾರದು. ಆ ನಿಟ್ಟಿನಲ್ಲಿ ತಾವೆಲ್ಲ ಸಹ ಮುಖಂಡರು ಸಹ ಒಟ್ಟಾಗಿ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡಬೇಕು ಮತ್ತು ಕರಪತ್ರಗಳ ಮೂಲಕ ಜನರಿಗೆ ತಿಳಿ ಹೇಳಬೇಕು ಮತ್ತು ಜಾತ್ರೆಗೆ ಅದ್ಭುತವಾಗಿ ಒಂದು ಯಶಸ್ಸನ್ನು ಎಲ್ಲರೂ ಸಹ ನಾವೆಲ್ಲ ಸೇರಿ ಮಾಡಬೇಕು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ನಟರಾಜ ಸ್ವಾಮಿ ಅವರು ಮಾತನಾಡಿ, ಗ್ರಾಮ ಪಂಚಾಯಿತಿ ವತಿಯಿಂದ ರಾಸುಗಳಿಗೆ ಹಾಗೂ ಸಾರ್ವಜನಿಕರಿಗೆ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತಿದೆ ಹಾಗೂ ದೇವಾಲಯದ ವತಿಯಲ್ಲೂ ಸಹ ರಾಸುಗಳನ್ನು ವ್ಯಾಪಾರ ವಹಿವಾಟು ಮಾಡತಕ್ಕಂಥ ಜನರಿಗೆ ಬೇಕಾಗಿರ್ತಕ್ಕಂಥದ್ದು ಮತ್ತು ವಾಹನ ನಿಲುಗಡೆ ಮಾಡತಕ್ಕಂಥವರಿಗೆ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಜಾಗವನ್ನು ಸಹ ನಮ್ಮ ಕಡೆಯಿಂದ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ ತಿಳಿಸಿದರು. ತದನಂತರ ಬಿಜೆಪಿ ಮಂಡಲ ಅಧ್ಯಕ್ಷರಾಗಿರ್ತಕ್ಕಂತಹ ಆನಂದ್ ಗೌಡರು ಮಾತನಾಡಿ, ಜಾತ್ರೆಗೆ ಬರಲು 4 ದಾರಿಗಳಿದ್ದು ಆಂಧ್ರ ಪ್ರದೇಶದಲ್ಲೂ ಸಹ ಇಲ್ಲಿಗೆ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಹಸುಗಳು ಮತ್ತು ರಾಸುಗಳು ಇರ್ತಕ್ಕಂಥದ್ದು. ಹಾಗಾಗಿ ಅವ್ರಿಗೂ ಸಹ ಉಚಿತ ಪ್ರವೇಶ ನೀಡಲಾಗಿದೆ. ಇದರ ಜೊತೆಗೆ ನಾವು ಸ್ಟಿಕ್ಕರ್ ಮತ್ತು ಕರಪತ್ರಗಳನ್ನು ವಾಹನಗಳಲ್ಲಿ ಬರ್ತಕ್ಕಂಥವ್ರಿಗೆ ನಾವು ಅಂಟಿಸ್ತಕ್ಕಂಥ ಒಂದು ಜವಾಬ್ದಾರಿ ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಅಂತ ಎಲ್ಲ ಸಹ ಬಿಜೆಪಿಯ ಮತ್ತು ಸಾರ್ವಜನಿಕರು ಸಹ ಯುವಕರು ಈ ಒಂದು ಯಶಸ್ಸಿಗೆ ತಾವೆಲ್ಲ ಸಹ ಸಹಕಾರ ನೀಡಬೇಕಂತ ಮನವಿ ಮಾಡುತ್ತೀನಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸೋಮಶೇಖರ್, ಕರಿಯಪ್ಪನಹಳ್ಳಿಯ ವೆಂಕಟರೆಡ್ಡಿ, ಮಾಜಿ ದಿಶಾ ಅಧ್ಯಕ್ಷ, ಮಾಜಿ ದಿಶಾ ಸದಸ್ಯ ವೆಂಕಟೇಶ್, ತಾಲೂಕು ಮಹಿಳಾ ಅಧ್ಯಕ್ಷೆ ಚಾತುರ್ಯ, ನಗರ ಘಟಕ ಅಧ್ಯಕ್ಷ ನರೇಶ್, ಮಧ್ಯರೆಡ್ಡಿ, ನಟರಾಜ ಸ್ವಾಮಿ, ಶ್ರೀಧರ್, ವೆಂಕಟರಾಮರೆಡ್ಡಿ, ಬೈರೆಡ್ಡಿ, ಸುತ್ತಮುತ್ತಲಿನ ಗ್ರಾಮಸ್ಥರು, ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಅದರ ಅಂಗವಾಗಿ ಎಲ್ಲ ಪಂಚಾಯಿತಿಗೆ ಸಂಬಂಧಪಟ್ಟ ಮುಖಂಡರು ಆಗ ಪಕ್ಕದಲ್ಲಿರ್ತಕ್ಕಂಥ ನಮ್ಮ ಪಂಚಾಯಿತಿ ಮುಖಂಡರನ್ನು ಸಹ ಇಲ್ಲಿ ಕರೆದು ಜಾತ್ರಾ ಮಹೋತ್ಸವ ದಿವಸ ಏನು ಕಳೆದ ವರ್ಷ ಆರ್ಸಿಜಿ ಫೌಂಡೇಶನ್ ಕಡೆಯಿಂದ ಸಂಪೂರ್ಣ ತೆಂಗಿನಕಾಯಿದಿರ್ಬೋದು, ಜಾನುವಾರುಗಳದಿರ್ಬೋದು, ರಾಸುಗಳದು, ಅದೇ ರೀತಿಯಾಗಿ ವಾಹನಗಳ ಶುಲ್ಕ ಸಂಪೂರ್ಣವಾಗಿ ಆರ್ಸಿಜಿ ಫೌಂಡೇಶನ್ ಕಡೆಯಿಂದ ಸಿಕಲ್ ರಾಮಚಂದ್ರನವರ ಒಂದು ನೇತೃತ್ವದಲ್ಲಿ ಸಂಪೂರ್ಣ ಉಚಿತವನ್ನು ಮಾಡಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಅದೇ ರೀತಿಯಾಗಿ ಮುಂದುವರೆದ ಭಾಗವಾಗಿ ಈ ವರ್ಷದ ಒಂದು ಜಾತ್ರಾ ಮಹೋತ್ಸವದಲ್ಲೂ ಸಹ ರೈತರಿಗೆ ಹಾಗೂ ನಮ್ಮ ಭಾಗದಲ್ಲಿರ್ತಕ್ಕಂತಹ ಎಲ್ಲ ನಾಗರಿಕರಿಗೂ ಅನುಕೂಲ ಆಗಲಿ, ಯಾರೊಬ್ಬರು ಶುಲ್ಕ ಕಟ್ಟಿ ಒಳಗಡೆ ಬಂದು ಜಾತ್ರೆಯನ್ನು ಹಾಗೂ ದೇವರ ಸನ್ನಿಧಿಯಲ್ಲಿ ಅವರ ಸೇವೆಗೆ ಪಾತ್ರರಾಗತಕ್ಕಂಥ ಕೆಲಸ ಬೇಡ. ಶುಲ್ಕವಿಲ್ಲದೆ ಆ ಶುಲ್ಕ ಏನೇ ಇರಲಿ ನಾವು ಭರಿಸೋಣ ಅನ್ನೋದು ನಮ್ಮ ಮುಖಂಡರ ಒಂದು ಆಶಯ ಆಗಿತ್ತು. ಎಲ್ಲರ ಅವರ ಅಭಿಪ್ರಾಯಗಳನ್ನು ತಿಳ್ಕೊಂಡು ಇವತ್ತಿನ ದಿವಸ ಆರ್ಸಿಜಿ ಫೌಂಡೇಶನ್ ರಾಮಚಂದ್ರನವರ ಸಿಕಲ್ ರಾಮಚಂದ್ರನವರ ಒಂದು ಇದರಲ್ಲಿ ಇವತ್ತಿನ ದಿವಸ ಅದನ್ನು ಉಚಿತ ಮಾಡಿರ್ತಾರೆ. ಅದೇ ನಿಟ್ಟಿನಲ್ಲಿ ಕಳೆದ ವರ್ಷ ಕೂಡ ಮಾಡಿದ್ವಿ, ಈ ವರ್ಷ ಕೂಡ ಮಾಡಿದ್ವಿ. ಮುಂಬರುವ ದಿನಗಳಲ್ಲಿ ಅವಕಾಶ ಕೊಟ್ಟು ಬೇರೆ ಯಾರಾದರೂ ಸೇವೆ ಮಾಡಬೇಕಂತಕ್ಕಂಥದ್ದು ತುಂಬ ಈ ಸರಿ ಬಂದು ತುಂಬ
ಜನ ಮಾಡಬೇಕು ಅಂತ ಬಂದಿದ್ರು ಸಮಾಜ ಸೇವಕರು. ಈಗ ಎಲ್ರಿಗೂ ದೇವರ ಸೇವೆ ಮಾಡ್ಬೇಕಂತಕ್ಕಂಥದ್ದು ಸಾಕಷ್ಟು ಜನ ಆ ಒಂದು ಊಟ ಕೊಡ್ತಾರೆ, ದೇವರ ಅಲಂಕಾರ ಕೊಡ್ತಾರೆ. ಈ ರೀತಿ ಏನು ಸೇವೆ ಮಾಡ್ಬೇಕಂತ ಎಲ್ಲರಿಗೂ ಈಗ ಆಸಕ್ತಿ ಇದೆ ಸೇವೆ ಮಾಡ್ತಕ್ಕಂಥದ್ದು. ಮುಂದಿನ ದಿನದಲ್ಲೂ ಕೂಡ ನಮ್ಗೆ ಅವಕಾಶ ಸಿಕ್ಕಿದ್ರೆ ಮಾಡೋಣ. ಈ ಒಂದು ಅವಕಾಶ ಸಿಕ್ಕಿರೋದು ತಮ್ಮ ಮುಖಾಂತರ ತಮಗೂ ನಮ್ಮ ಮುಖಂಡರು BJPಯಲ್ಲಿ ಇರ್ತಕ್ಕಂಥ ಎಲ್ಲ ಯಾವ ಥರ ಮಾಡಬೇಕು ಅಂತ ಹೇಳಿದ್ರೆ ಬಂದವರಿಗೆ ಉಚಿತ ಮಾಡಿದ ಯಾರು ಕಟ್ಟತಕ್ಕಂಥದ್ದು ಇನ್ಫಾರ್ಮೇಶನ್ ಕೊಡಬೇಕಾಗುತ್ತೆ ಎಂಟ್ರಿಯಲ್ಲಿ. ಲಾಸ್ಟ್ ಟೈಮ್ ನಾವು ಸ್ವಲ್ಪ ಸ್ಟಿಕ್ಕರ್ ಎಲ್ಲ ಕೊಟ್ಟಿದ್ವಿ, ಅದು ಸರಿಯಾಗಿ ಆಗಿಲ್ಲ ಲಾಸ್ಟ್ ಟೈಮ್. ಈ ಸರಿ ಮಾತ್ರ ಎಲ್ಲರೂ ಒಟ್ಟಿಗೆ ಈ ಸರಿ ನಿಂತ್ಕೊಂಡು ಬಂದವರಿಗೆ ಇದು ಒಂದು ಎಂಟ್ರಿನ ಉಚಿತ ಇದೆ, ಇಲ್ಲ ದುಡ್ಡು ಕೊಡಬೇಡಿ ಅಂತ ಹೇಳಿ ಅದರಿಂದ ಮಾಡ್ತಕ್ಕಂಥ ಕೆಲಸಕ್ಕೂ ಕೂಡ ನಮಗೆ ಏನು ಮಾಡಿರ್ತಕ್ಕಂಥದ್ದು ಒಂದು ಸಾರ್ಥಕ ಆಗುತ್ತೆ. ಹಂಗಾಗಿ ಈ ಒಂದು ದೇವರ ಸೇವೆ ಮಾಡ್ತಕ್ಕಂಥ ಏನು ಅವಕಾಶ ಬಂದಿದೆ ತಾವು ಎಲ್ಲ ಭಾಗಿಸ್ಕೊಂಡು ಎಲ್ಲರೂ ಒಂದು ಇದನ್ನು ಸ್ವಲ್ಪ ಸಕ್ಸಸ್ ಆಗಿ ಮಾಡಿ ತಮ್ಮಲ್ಲೆಲ್ಲ ವಿನಂತಿ ಮಾಡ್ಕೊತೀನಿ. ತಮ್ಮ ಮಾಧ್ಯಮ ಮಿತ್ರರಿದ್ದಾರೆ, ಇದನ್ನು ನೀಟಾಗಿ ಕ್ಲೀನಾಗಿ ಹೇಳ್ಬೇಕು ಅವರಿಗೆ. ನಮ್ಮ ಬರ್ತಕ್ಕಂಥ ಎಲ್ರಿಗೂ ಈಗಷ್ಟು ಫೇಸ್ಬುಕ್ ಯೂಟ್ಯೂಬ್ ಎಲ್ಲ ಮಾಧ್ಯಮ ಮಿತ್ರರು ತುಂಬ ಚೆನ್ನಾಗಿ ಎಲ್ರಿಗೂ ಹೋಗುತ್ತೆ. ಇದನ್ನು ಸ್ವಲ್ಪ ಅತಿ ಹೆಚ್ಚಾಗಿ ಎಲ್ರಿಗೂ ಹೇಳಿದ್ರೆ ಅವ್ರಿಗೆ ಯಾರಾದರೂ ಬಂದು ಕೈ ಅಡ್ಡಾಕಿ ಕೊಡಬೇಕು ಅಂತ ಹೇಳಿದ್ರೆ ಕೂಡ ಹುಚ್ಚಂದ ಗೊತ್ತಾಗಿದ್ರೆ ಅವ್ರಿಗೂ ಅನುಕೂಲ ಆಗುತ್ತೆ. ಹಂಗಾಗಿ ಮಾಧ್ಯಮ ಮಿತ್ರರು ಕೂಡ ಮನವಿ ಮಾಡ್ಕೋತೀವಿ, ಸಾಕಷ್ಟು ಇದನ್ನ ಸ್ವಲ್ಪ ಪ್ರಚಾರ ಮಾಡಿ ಅಂತೇಳಿ ತಮ್ಮಲ್ಲಿ ಕೂಡ ರೀತಿಯಾಗಿ ನಾವು ಅದನ್ನ ಜಾರಿಗೊಳಿಸಬೇಕು. ಕೇವಲ ಏನೋ ಒಂದು ಟೆಂಡರ್ ಕರ್ಕೊಂಡು ಅದನ್ನ ಅಲ್ಲಿಗೆ ಬಿಡೋದು ಬೇಡ. ಅದನ್ನ ಮುಖಂಡರ ಸಮ್ಮುಖದಲ್ಲಿ ಅದನ್ನ ಯಾವ ರೀತಿಯಾಗಿ ಜಾರಿಗೊಳಿಸಬೇಕು, ಹಾಗೂ ಅವತ್ತಿನ ದಿವಸ ನಾವು ಯಾವ ರೀತಿಯಾಗಿ ಎಲ್ಲಿ ಸೇರಬೇಕು, ಎಷ್ಟೊತ್ತಿಗೆ ಬರಬೇಕು ಅನ್ನೋದನ್ನ ಮುಖಂಡರ ಒಂದು ಸಲಹೆಗಳನ್ನ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಾವು ಇಲ್ಲಿ ಸಭೆಗೆ ಸೇರಿರ್ತೀವಿ. ಈ ವಿಷಯವಾಗಿ ನಾವು ಮದ್ರೆಡ್ಡಣ್ಣವರು, ವೆಂಕಟರೆಡ್ಡಣ್ಣವರು, ಬೈರೆಡ್ಡಿಯವರು ಹಾಗೂ ನಮ್ಮ ಸ್ವಾಮಿಗಳು ಇವನ್ನೆಲ್ಲ ಕೇಳಿದಾಗ, ಅಣ್ಣ ಬರೀ ನಾವೊಂದು 3-4 ಜನ ಸೇರಿ ಅದರದ ತೀರ್ಮಾನ ತಗೊಳ್ಳೋದು ಬೇಡ, ಎಲ್ಲ ಮುಖಂಡರನ್ನು ಸೇರ್ಸೋಣ. ಇದೇ ರೀತಿಯಾಗಿ ನಾವು ಬಶೆಟ್ಟಹಳ್ಳಿ ಜಾತ್ರಾ ಮಹೋತ್ಸವ ದಿವಸನೂ ಅಷ್ಟೇ ಒಂದು ಅನ್ನ ಸಂತರ್ಪಣೆ ಇರ್ಬೋದು, ಶುಲ್ಕದ ವಿಷಯವಾಗಿರ್ಬೋದು, ಅದನ್ನು ಸಹ ಅಲ್ಲಿ ಸಹ ನಾವು RCG ಫೌಂಡೇಶನ್ನಿಂದ ಉಚಿತವಾಗಿ ಜನಗಳಿಗೆ ಅನುಕೂಲ ಮಾಡೋ ನಿಟ್ಟಿನಲ್ಲಿ ಅಲ್ಲೂ ಮಾಡಿದ್ವಿ. ನಾವು ಯಾವುದೇ ಒಂದು ಉಚಿತ ಅನ್ನೋದನ್ನ ಮಾಡಿದಾಗ ಕೇವಲ ಒಂದು RCG ಫೌಂಡೇಶನ್ಗೆ ಅದು ಸೀಮಿತ ಆಗಬಾರ್ದು. ನಾವು ಉಚಿತ ಮಾಡಿರೋದು ನಮ್ಮ ಈ ಭಾಗದ ಮುಖಂಡರು ಅವರು ಸಹ ಅದರಲ್ಲಿ ಭಾಗಿಯಾಗಿ, ಯಾಕಂತ ಹೇಳಿದ್ರೆ ಉಚಿತ ಮಾಡಿದ್ದಾರೆ ಅಂತ ಹೇಳಿದ್ರೆ ಕೇವಲ ರಾಮಚಂದ್ರಣ್ಣವರು ಒಂದು ಡಿಸಿಷನ್ ಆಗಿರೋದಿಲ್ಲ, ಅದು ಮುಖಂಡರು ಎಲ್ಲರೂ ಸೇರಿ ಅವರು ಬಂದು ರಾಮಚಂದ್ರಣ್ಣವರ ಒಂದು ಮನವೊಲಿಸಿ ನಮ್ಮ ಊರಿನ ಜಾತ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.